ಗೆದ್ದಿರೋದು ಹಿಂಗೆ ಇದೆಲ್ಲ ಹಾಕ್ಬಾರ್ದಾ? ಇದನ್ನೇ ಹಾಕೋದು. ಊಟ ಮಾಡ್ಕೋತಿದೀವಿ ಮುದ್ದೆ. ವಿನಯ್ ಅವ್ರ ಪಾಪ ಇವತ್ತು ವೆಜ್ ಅಂತೆ. ವೆಜ್ ವಿನಯ್ ಅವ್ರ ಜೊತೆ ಅದು ಹೆಂಗ್ ಬದುಕ್ತಾವು. ಬಸ್ಸಲ್ಲಿ ಚಿಲ್ಲರೆ ಇಸ್ಕೊಳಕ್ ನೋಡಿ ಜನ ಸಾಗರ ಆಗ್ಬಿಡೈತೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬೆಂಗಳೂರಿಗೆ ಹೋಗ್ತೀನಿ. ಗಾಡಿನ ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಬೆಂಗಳೂರಿಗೆ ಹೊರಡಬೇಕು. ಬಸ್ಸಲ್ಲಿ ಹೋಗ್ತೀನಿ. ಮಳೆ ಬರಂಗೈತೆ ಮತ್ತು ಒಂದು ಶೂಟ್ ಐತೆ ಇವತ್ತು. ಹೇಳ್ತೀನಿ ಯಾರ ಜೊತೆ ಅಂತ. ಗೈಸ್, ರಾಮನಗರ ಬಸ್ ಸ್ಟಾಪ್ ಬಂದೆ. ಬೆಂಗಳೂರಿಗೆ ಹೋಗೋಕೆ ಈಗ ಹತ್ತಬೇಕು ಬಸ್ಸು. ಎಲ್ಲ ಬಸ್ಸು ಹೆವಿ ರಶ್ ಐತೆ. ಗಾಡೀಲಿ ಹೋಗ್ಬಿಡ್ಬೋದಿತ್ತು ಈ ರಶಲ್ಲಿ ಹೋಗ್ಬೋದು. ಬಸ್ ಹತ್ಕೊಂಡೆ. ಆ ಬಸ್ ಹತ್ತಲಿಲ್ಲ, ಫ್ರೀ ಐತೆ ಇದು ಸ್ವಲ್ಪ. ರಾಮನಗರದಲ್ಲೆಲ್ಲ ಇಳ್ಕೊಂಡ್ರೆ ಜನ. ಸೊ ಸೀಟ್ ಸಿಕ್ತು. ಗೈಸ್, ಇವಾಗ ಜಸ್ಟ್ ಬೆಂಗಳೂರು ಬಂದೆ. ಇಳಿದೆ ಬಸ್ಸು. ವ್ಯಾನ್ ಭಾರತಿ ಹತ್ರ ಇದ್ದೀನಿ. ರಾಜು ಬಂದು ಕರ್ಕೋಗ್ತಾನೆ ನನ್ನ. ರಾಜು ವೆಯ್ಟ್ ಮಾಡಬೇಕು. ಬಂದೆ ಇನ್ನೇನು 2 ನಿಮಿಷ. ರಾಜು ಬಂದ ಕರ್ಕೋಗಕ್ಕೆ. ಅಷ್ಟು ದೂರ ಬಂದ್ವಿ. ಲೈಟಾಗಿ ಮಳೆ ಹನಿತೈತೆ, ಅದಕ್ಕೆ ಇಲ್ಲೇ ಸೈಡಲ್ಲಿ ನಿಂತಿದ್ದೀವಿ. ಅಲ್ಲಿ ನೋಡಿ ಗೈಸ್, ವಜ್ರಮುನಿ ಆಟೋ ನಿಲಯ. ಎಂಥ ಆ್ಯಕ್ಟರ್, ಕ್ರೇಜಿ. ವಿಲನ್ಗಳಲ್ಲಿ ಫಸ್ಟ್ ಹೆಸರು ಯಾವ್ದು ಬರುತ್ತೆ ನಮ್ಮ ತಲೆಗೆ ಅಂತಂದರೆ ವಜ್ರಮುನಿ. ಏನು ಆ್ಯಕ್ಟಿಂಗ್, ಏನು ಗೊತ್ತು. ಅದು ಬಿಟ್ರೆ ನೆಕ್ಸ್ಟು ರಾಜು. ನಾವು ಜೀವನ್ ವಿನಯ್ ಅವರು ಒನ್ ಜಾಯಿಂಟ್ ಕನ್ನಡ ಅವ್ರ ಮನೆಗೆ ಬಂದಿದ್ದೀವಿ. ಕಿರಣ್ ಅವ್ರ ಗಾಡಿ ಇಲ್ಲೇ ಐತೆ ನೋಡಿ. ಕಿರಣ್ ಬರೋದು. ಈ ಹೆಲ್ಮೆಟ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲ, ಸಾಕಾಗೈತೆ. ಐ ಲವ್ ದಿಸ್ ಹೆಲ್ಮೆಟ್. ಶ್ರೀರಾಮ. ಎಸ್. ಬನ್ನಿ ಈಗ ವಿನಯ್ ಅವ್ರ ಮನೆ ಮೇಲ್ಗಡೆ ಹೋಗೋಣ. ಮಳೆ ಬರ್ತೈತೆ ಬೆಂಗಳೂರಲ್ಲಿ. ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಎಲ್ಲ ಯೂಟ್ಯೂಬರ್ಸ್. ಈ ಮಳೆಲಿ ಹೆಂಗೆ ವಿಡಿಯೋ ಮಾಡೋದು ನೀವು ಹೇಳಿ? ಕಾಣ್ತಾನೆ ಇಲ್ಲ ನಿಮ್ಮ ಮಳೆ. ಮನೆ ಬೆಟ್ಟ ಹತ್ತಷ್ಟು ಸುಸ್ತಿ ಆಗೋಯ್ತು. ಜೀವನ್ ವಿನಯ್ ಅವ್ರ ಶೂ ಕಲೆಕ್ಷನ್ ನೋಡಿ ಗೈಸ್. ಮಳೆ ಬರ್ತೈತೆ ನೋಡಿ. ವ್ಯೂ ಚೆನ್ನಾಗಿದೆ. ವ್ಯೂ ಸಾಕತ್ತಾಗೈತೆ ಸರ್. ಗೈಸ್ ನೋಡಿ, ಬಾಡಿ ಬಿಲ್ಡರ್ ವಿನಯ್ ಅವರು. ಇದೆಲ್ಲ ಹಾಕ್ಬಾರ್ದಾ? ಇದನ್ನೇ ಹಾಕೋದು. 2 ಬೇಕಾಯ್ತಾ? ಇವ್ರ ಮನೆ ನೋಡಿ ಬರೀ RP ಮನೆಲ್ಲ ಐತೆ. ಇಲ್ಲ ಇವ್ರ ಮನೆ ನೋಡಿ. ದೊಡ್ಡ 1-2 ಬೇಕು ಸಾಕು ಅವ್ರಿಗೆ. ಪಾಪ ವಿನಯ್ ಅವ್ರ ಜೊತೆ ಅದು ಹೆಂಗ್ ಬದುಕ್ತಾವು. ನೀವು ಕೊಡೋ ಹಿಂಸೆನ ತಡ್ಕೊಂಡು ಅವು 2 ಬದುಕವಲ್ಲ ಇನ್ನು. ಪಾಪ ಅನ್ಸುತ್ತೆ. ಏನ್ ಮಾಡಿದಿರೋ ತಿಂಡಿ? ಟೊಮೊಟೊ ರೈಸ್ ಮಾಡೋರು ನೋಡಿ. ನಾನಿವತ್ತು ಬೆಳಗ್ಗೆನೆ ಎದ್ದು ಕಣ್ಣಿಗೆ ಎಣ್ಣೆನ ಬಿಟ್ಕೊಂಡು ತುಂಬಾ ಕಷ್ಟಪಟ್ಟು ಟೊಮೊಟೊ ರೈಸ್ನ ಮಾಡಿದ್ದೀನಿ. ಇವತ್ತೊಂದು ಶೂಟ್ ಐತೆ ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟೆ. ಇವ್ರದ್ದು ಇನ್ಸ್ಟಾಗ್ರಾಮ್ದು ಬ್ಯಾಕ್ಗ್ರೌಂಡು ನೋಡಿ ಹೆಂಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಇದನ್ನು ವೀಡಿಯೋ ಮಾಡಿಸ್ಕೊಂಡು ಆಮೇಲೆ ಸ್ಕ್ರಿಪ್ಟ್ ಬರೆದು ವಾಯ್ಸಲ್ಲಿ ಹಾಕ್ತಾರೆ. ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡ್ತೀನಿ. ಅಲ್ಲಿ ನೋಡಿ ಸಿನಿಮಾ ಕಾಯ್ತೈತೆ. ಓ ಲಯನ್, ಅದು ನಿಮ್ಮ ಮಾತು ಕೇಳಲ್ಲ ಬಿಡ್ರಿ. ಗೈಸ್, ನಾವು ವಿನಯ್ ಅವ್ರ ಚಾನಲ್ಗೆ ಒಂದು ಕಂಟೆಂಟ್ ಶೂಟ್ ಮಾಡೋಕ್ಕೆ ಈಗ ಮಲ್ಲೇಶ್ವರಂ ಹೋಗ್ತಾ ಇದೀವಿ. ಅವ್ರ ಚಾನಲಲ್ಲಿ ಬರುತ್ತೆ, ಅದಾದಮೇಲೆ ನನ್ನ ಚಾನಲಲ್ಲಿ ಬರುತ್ತೆ ಈ ವಿಡಿಯೋ. ಅವ್ರ ಬೆಕ್ಕು ನೋಡಿ ಪಾಪ ಹೆಂಗೆ ನೋಡ್ತೈತೆ. ಕಷ್ಟ ಕಣೋ ಜೀವನ ನಿಂಗೆ. ಆ ವಿನಯ್ ಅವ್ರ ಜೊತೆ ಬಂದ್ಬಿಡು ನಮ್ಮ ಜೊತೆ. ಬತ್ತಿ ಹೇಳಿ ಕರ್ಕೋಗ್ತೀನಿ. ಬರ್ತಾನಂತ ಕಣ. ವಿನಯ್ ಅವ್ರು ಹೋಗ್ತಿದ್ದಾರೆ ಕೆಳಗೆ. ಗ್ರೇಟೆಸ್ಟ್ ಆ್ಯಕ್ಟರ್ ಆಫ್ ಆಲ್ ದ ಟೈಮ್ ಆ್ಯಂಡ್ ದ ಗ್ರೇಟೆಸ್ಟ್ ಯೂಟ್ಯೂಬರ್ ಇನ್ ದ ಹಿಸ್ಟ್ರಿ ಆಫ್. ನಡ್ಗೆ ನೋಡಿ ಗೈಸ್, ಏನು ಲುಕ್ಕು. ಹೀರೋ ನಮ್ದು ಇಲ್ಲೇ ಐತೆ ಗಾಡಿ. ನಮ್ಮದು ಇಂಡಿಯನ್ ಹಯಾಬುಸಾ ಸ್ಪ್ಲೆಂಡರ್. ನಂದು ಬಸ್ಸಲ್ಲಿ ಬಂದೆ ನಾನು. ರಾಮನಗರದಲ್ಲಿ ಗಾಡಿ ಹಾಕ್ಬಿಟ್ಟು. ಎಕ್ಸ್ಪಲ್ಸು ನೋಡಿ. ಕಿರಣ್ ಅವ್ರ ಗಾಡಿ ಸೇಲ್ಗೈತೆ. ಮಲ್ಲೇಶ್ವರಮಲ್ಲಿ ಮಳೆ ಬರ್ತಾ ಇದೆ. ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ವಿನಯ್ ಅವ್ರ ಚಾನಲಲ್ಲಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ ಇವಾಗ. ನಾನು ಮತ್ತೆ ರಾಜು. ನಾನು ಹೊಟ್ಟೆಕೊಂಡ. ರಾಜು ಬೇಲ್ಪುರಿ ತಿಂತಿದ್ದಾನೆ. ನಮ್ಮದು ಪಾನಿಪುರಿ ಬರುತ್ತೆ ಹೇಳಿದ್ದೀನಿ. ಗೆದ್ದಿರೋದು ಹಿಂಗೆ. ಒಂದು ಒಡೆಯೋ ಥರ ನಿಮಗೆ ಏನಾರು ಬೇಕಾ? ನೋಡಲು ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ.
ನಮ್ಮ ಎಡಿಟರ್ ನಮ್ನ ಹಾಕ್ಬೇಡಿ ಬ್ರೋ. ಈ ತರ ನಾಚಿಕೆ ವಿನಯ್ ಅವ್ರ ಜೊತೆ ಇದ್ದು. ಹಂಗಾರೆ ನನ್ನ ಜೊತೆ ಇದ್ರೆ ಏನೋ ಎಲ್ರು ನಾಚಿಕೆ ಗಿಚ್ಕೆಲ್ಲ ಬಿಟ್ಬಿಡ್ಬೇಕಾ? ಹಂಗಲ್ಲ, ನೀವೇ ಹೇಳಿದ್ರಲ್ಲ ನಾನ್ ಬಾಯ್ಲ್ ಬರ್ಬಾರ್ದವೆಲ್ಲ. ಸತ್ಯ ನಿಮ್ ಬಾಯ್ಲೇ ನೋಡ್ಬೇಕು. ಓಕೆಲ್ಲ ಸಾಕನಾ? ಬೇಡ ಅಂದ್ರೆ ಬೇಡ. ಹೊಡಿಯೋದು ಚೆನ್ನಾಗಿರಲ್ಲ. ಇನ್ನೊಂದು ಮಾಡ್ಬೋದಾ? ಇಲ್ಲ ಇನ್ನೊಂದು ಹಿಂಗ್ ಕೆಳಗಡೆ ಕುತ್ಕೊಂಡು ಹಿಂಗ್ ಏನು ಹೆಂಗೆ? ಇಬ್ರಲ್ಲ, ಒಬ್ರು ಯಾರ ಮೇಲೆ ಇರ್ಬೇಕು, ಒಬ್ರಿಗೆ ಕುತ್ಕೊಂಡು ಕುತ್ಕೊಳ್ಳಿ ಕೇಳಿಕೆ. ಅದನ್ನ ಅಲ್ಲಿ ತಗೊಳ್ಳೋಣ. ಇಲ್ಲೇ ಮಾಡಿ ಬ್ರೋ, ನಾನೇ ಕುತ್ಕೊಳ್ಳ ಹೇಳಿ ಬ್ರೋ. ಬೇಡ, ಆಯ್ತು ಓಕೆ. ಅಲ್ಲೆಲ್ಲ ಬೇಡ, ಇಲ್ಲೇ ಮಾಡೋಣ. ಹೆಂಗ್ ಕುತ್ಕೋಬೇಕು? ನಾನು ನೀನ್ ಇಟ್ಕೊಳ್ಳಿ. ನಿಮ್ ಫೇಸ್ ತೋರಿಸಿ ಎಲ್ಲಿಗೆ. ಓ ಹಿಂಗ ಏನ್ರೋ ಮಾಡ್ತಾ ಇದೀರ. ಮಾಡಿ ಬ್ರೋ. ನಾನೇನ್ ಮಾಡ್ಬೇಕು? ಅವ್ರನ್ನ ಕೇಳಿ, ಅವರೇ. ನನ್ನ ಸರ್ಪ್ರೈಸ್ ಖುಷಿ. ಅವ್ರನ್ನ ಕವರ್ ಮಾಡು ರಾಜು. ಹೋಗೋ ಬರೋಲ್ಲ ನೋಡ್ಕೊಂಡು ಹೋಗ್ತಾರೆ. ಗೈಸ್, ವಿನಯ್ ಅವ್ರ ಚಾನಲ್ದು ಶೂಟ್ ಆಯ್ತು. ತಮ್ನೇಲ್ನ ಮಾಡಿದ್ವಿ. ತಮ್ನೇಲ್ಗೆ ಫೋಟೋ ಶೂಟ್ ಮಾಡ್ತಿದ್ವಿ. ಕ್ರೇಜಿ ಫೋಟೋ ಕೊಟ್ಟಿದ್ದೀನಿ ಅವ್ರ ತಮ್ನೇಲ್ಗೆ. ಸ್ಟ್ಯಾಂಡ್ ಎತ್ತೋ ರಾಜು ಫಸ್ಟು. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಊಟಕ್ಕೆ ಬಂದ್ವಿ. ಇವಾಗ ಶೂಟ್ ಎಲ್ಲ ಮುಗೀತು. ವಿನಯ್ ಅವ್ರು ನೋಡಿ ರೀಲ್ಸ್ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಗೊತ್ತಾಯ್ತಾ ಯಾಕೆ ರೀಲ್ಸ್ ಮಾಡೋರು ಫೇಮಸ್ ನಮ್ಕಿಂತ ಅಂತ? ನೀವೇ ಕುತ್ಕೊಂಡು ನೋಡ್ದಿರಾ ಅಲ್ಲಿ? ಸುಮ್ಮನೆ ರೀಲ್ಸ್ ಮಾಡೋಣ. ಅವನು ಊಟ ಮಾಡ್ಕೋತಿದೀವಿ. ಮುದ್ದೆ. ವಿನಯ್ ಅವ್ರ ಪಾಪ ಇವತ್ತು ವೆಜ್ ಅಂತೆ, ವೆಜಿಟೇರಿಯನ್ನು. ನಾವು 3 ಜನ ನಾನ್ ವೆಜ್ ತಿಂತಾ ಇದೀವಿ. ನೀವು ಯಾವಾಗ ನಾನ್ ವೆಜ್ ತಿನ್ನೋದು? ನಾಳೆ. ಅವ್ರದ್ದು ದಿನಗಳಿರುತ್ತೆ. 3 ದಿನ ತಿನ್ನಲ್ಲ ವಾರದಲ್ಲಿ. ಯಾರು ಕೇಳಿದ್ರೆ ನಾನು ಹೇಳ್ತೀನಿ. ಗೈಸ್, ನಮ್ದು ವಿಡಿಯೋ ಶೂಟ್ ಎಲ್ಲ ಮುಗೀತು. ವಿನಯ್ ಅವ್ರ ಜೊತೆ ಬ್ಯಾಗ್ ಎತ್ಕೊಂಡು ಈಗ ವಾಪಸ್ ಹೊಡ್ತಾ ಇದೀವಿ ನಾನು ರಾಜು. ಅವ್ರು ನೋಡಿ ಔಸ್ಕೋತವ್ರೆ. ನೋಡಿ ಒಳ್ಳೆ ಗಂಡು. ಮದ್ವೆಗೆ ರೆಡಿ ಆಗೋರೆ. ಯಾರು ಮದ್ವೆ ಆಗ್ಬೇಕು ಮದ್ವೆ ಆಗಿದ್ದೆ. ನಾಯಿಂಡಳ್ಳಿ ಬಸ್ ಸ್ಟಾಪಿಗೆ ಬಂದೆ. ವಾಪಸ್ ಇವಾಗ ರಾಮನಗರ ಹೋಗ್ತೀನಿ. ಕೆಲಸ ಐತೆ ನನಗೆ ರಾಮನಗರದಲ್ಲಿ. ಇಲ್ಲ ಬೆಂಗಳೂರಲ್ಲೇ ಇರ್ತಿದ್ದೆ. ರಾಮನಗರ ಹೋಗ್ತೀನಿ ಈಗ. ಬಸ್ ಹತ್ಕೊಂಡೆ. ಇವಾಗ ರಾಮನಗರ ಬಸ್ಸು ಫ್ರೀಯಾಗಿ ಐತೆ. ಫೋನ್ ಪೇ ಮಾಡಿ ಟಿಕೆಟ್ ತೊಗೊಂಡೆ ನೋಡಿ. 53 ರೂಪಾಯಿ ರಾಮನಗರಕ್ಕೆ ಬೆಂಗಳೂರಿಂದ. ಗೈಸ್, ರಾಮನಗರ ಬಂದೆ. ಇವಾಗ ಗಾಡಿ ಎತ್ಕೊಂಡು ಚನ್ನಪಟ್ಟಣ ಹೋಗ್ತೀನಿ. ಚನ್ನಪಟ್ಟಣದಲ್ಲಿ ವರ್ಕೌಟ್ ಮಾಡೋಕೆ ಹೋಗ್ಬೇಕು ಜಿಮ್ಗೆ. ಈಗ ಏನಾದರೂ KSRTC ಬಸ್ಸು ಹೆವಿ ರಶ್ಶು ಗೈಸ್. ಬಸ್ಸಲ್ಲಿ ಚಿಲ್ಲರೆ ಇಸ್ಕೊಳಕ್ಕೆ ನೋಡಿ ಜನ ಸಾಗರ ಆಗ್ಬಿಡೈತೆ. ಆವಾಗಲೇ ಕೊಟ್ಟರಾಗಲ್ವ ಇವ್ರು ಕರೆಕ್ಟಾಗಿ ಚಿಲ್ಲರೆನ. ಆಮೇಲೆ 5 ರೂಪಾಯಿ 6 ರೂಪಾಯಿ ಯಾಮರ್ಸೋದು. ನಾನಿವಾಗ ಜಸ್ಟು ಗಾಡೀಲಿ ಬಂದೆ ಚನ್ನಪಟ್ಟಣಕ್ಕೆ. ಬಾಳೆಹಣ್ಣು ತೊಗೊಂಡಿದ್ದೀನಿ ಫ್ರೂಟ್ಸ್ ಅಂಗಡಿಲಿ. ಇವಾಗ ವರ್ಕೌಟ್ ಮಾಡೋಕ್ಕೆ ಜಿಮ್ಗೆ ಹೋಗೋಣ. ಅರ್ಧ ವೀಡಿಯೋ ಮಾಡ್ಬಿಟ್ಟು ಚಾಲೆಂಜ್ ವೀಡಿಯೋ ಮಾಡಿಬಿಟ್ಟು ಓಡಾಡಿನೇ ವರ್ಕೌಟ್ ಆಗ್ಬಿಟ್ಟೈತೆ ಕಾರ್ಡಿಯೋ. ಈಗ ಹೋಗ್ಬಿಟ್ಟು ಡೈರೆಕ್ಟ್ ವರ್ಕೌಟ್ ಮಾಡೋದೆ. ನಾನೀಗ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡ್ತಾ ಇದ್ದೀನಿ. ಅರ್ಧ ವರ್ಕೌಟ್ ಮುಗಿದೈತೆ, ಇನ್ನೊಂದು ಸ್ವಲ್ಪ ಐತೆ. ಫುಲ್ಲು ಜನ ಅವ್ರು ಇವತ್ತು ಜಿಮ್ಮಲ್ಲಿ. ಸಂಜೆ ಬೆಳಗ್ಗೆ ಅಷ್ಟೆಲ್ಲ ಓಡಾಡ್ಕೊಬಂದು ಇಲ್ಲಿ ಇವಾಗ ವರ್ಕೌಟು. ಇವತ್ತು RCB ಮ್ಯಾಚ್ ಐತೆ, ಅದಕ್ಕೆ ಬೇಗ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಅದಕ್ಕೆ ಬೆಂಗಳೂರಿನ ಡೈರೆಕ್ಟ್ ಜಿಮ್ಗೆ ಬಂದೆ, ಮನೆಗೆ ಹೋಗಿ ಬರಲಿಲ್ಲ. ಇಲ್ಲೇ ಬ್ಯಾಗಲ್ಲಿ ಸಿಡಿ ಹಾಕೋ ಬಂದಿದೆ, ಚೇಂಜ್ ಮಾಡ್ಕೊಂಡು ಹಂಗೆ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅಲ್ಲಿ ವರ್ಕೌಟ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು RCB ಮ್ಯಾಚ್ ಐತೆ. ನಮ್ಮವ್ರು ಗೆದ್ಬಿಟ್ಟು ಇವತ್ತು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಮನೆಗೆ, ನೋಡೋಣ ಹೆಂಗೆ ಆಡ್ತಾರೆ RCB ಅವರು ಅಂತ. ಬೆಳಗ್ಗೆಯಿಂದ ಅದಕ್ಕೆ ಬೇಗ ಎಲ್ಲ ಕೆಲಸನೂ ಮುಗಿಸಿರೋದು ನಾನು. ಇಲ್ಲ ನಿಧಾನಕ್ಕೆ ಬರ್ತಿದ್ದೆ ಜಿಮ್ಗೆ. ಚನ್ನಪಟ್ಟಣದಲ್ಲಿ ಬಂದಿರೋದು ನಾನು ಜಿಮ್ಗೆ. ಬೆಂಗಳೂರಿಂದ ಡೈರೆಕ್ಟ್ ಬಂದಿದ್ದು ಚನ್ನಪಟ್ಟಣಕ್ಕೆ. ಮೇಲಾಯ್ತು ನೋಡಿ ವಾವ್ ಫಿಟ್ನೆಸ್ ಚನ್ನಪಟ್ಟಣ ನಮ್ಮ ಜಿಮ್ಮು. ನಮ್ಮ ಗಾಡಿ ಎಲ್ಲ ಹತ್ತೆ ಅಲ್ಲಾಕಿವಿ. ಗೈಸ್, ನಮ್ಮ RCB ಅವ್ರು ಗೆದ್ಬಿಟ್ರು ನೋಡಿ. ಫೈನಲಲ್ಲಿ ಗೆಲ್ತೀವಿ ನೋಡಿ ಕಪ್ಪು. ಇವತ್ತು ಒಳ್ಳೆ ದಿನ. ಕೊನೆಯಲ್ಲಿ RCB ಗೆದ್ದಿದ್ದು ನೋಡಿದ್ದೆ ಖುಷಿ. ಹೊಡಿರಿ ಪಟಾಕಿ, ಓದಿ ನೋಡಿ ಫೈನಲ್ಸ್ಗೆ.